ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್ ಮಾಲಿನಿ ಕ್ರಿಯೇಷನ್ಸ್. ಸುದ್ದಿ ಬಳಸಿ ಮಾತಾಡದೆ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಇವತ್ತಿನ ಲಾಗ್ ಬಂದು ಟ್ರಾವೆಲ್ ಆ್ಯಂಡ್ ಟ್ರೆಕ್ಕಿಂಗ್ ಲಾಗ್ ಅಂತೇಳಿ. ಈ ಲಾಗ್ಗೆ ಹೋಗೋಕ್ಕೂ ಮುಂಚೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಲಾಂಗ್ ಟೈಮ್ ನಾವು ಇವತ್ತು ಮಲ್ನಾಡ್ ಕಡೆಗೆ ನಮ್ಮ ಟ್ರಾವೆಲ್ನ ಸ್ಟಾರ್ಟ್ ಮಾಡಿದ್ದೀವಿ. ಈ ಮಲ್ನಾಡ್ ಪ್ಲೇಸು ಯಾವುದಿದು, ಏನಕ್ಕೆ ನಾವು ಇಲ್ಲಿಗೆಲ್ಲ ಬಂದಿದ್ದೀವಿ ಅಂತೇಳಿ ಇವತ್ತಿನ ಲಾಗಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಪಯಣದಲ್ಲಿ ಒಟ್ಟಾರೆ ನಾವು 37 ಜನ ನಾವು ಬೆಂಗಳೂರಿಂದ ಪಯಣನ ಶುರು ಮಾಡಿದ್ದು. ನಮ್ಮ ಮೊದಲ ಪಯಣ ಶುರುವಾಗಿದ್ದು ಎಲ್ಲರೂ ಒಟ್ಟಾಗಿ ಒಂದು ಕಡೆ ನಾವೆಲ್ಲರೂ ಬಂದು ಸೇರಿದ್ದು ಗೋವರ್ಧನ್ ಥಿಯೇಟರ್, ಯಶವಂತಪುರ ಇಂದ ಸ್ವಲ್ಪ ಮುಂದೆ ಬಂದ್ರೆ ಮೆಟ್ರೋ ಸ್ಟೇಷನ್ ಇಂದ. ನಿಮ್ಗೆಲ್ಲ ಗೊತ್ತೇ ಇದೆ ಗೋವರ್ಧನ್ ಥಿಯೇಟರ್ ತುಂಬಾ ಓಲ್ಡೆಸ್ಟ್ ಥಿಯೇಟರ್ ಅದು. ಮತ್ತೆ ಅಲ್ಲಿ ಸುಮಾರು ಎಲ್ಲಾ ಬಸ್ಸಸ್ ಗಳು ಪಿಕಪ್ ಮತ್ತೆ ಡ್ರಾಪ್ ಇರುತ್ತೆ. ಜಾಗಕ್ಕೆ ಸದ್ಯಕ್ಕೆ ಈಗ ನಾವೊಂದು 15ರಿಂದ 20 ಜನ ಸದ್ಯಕ್ಕೆ ಮೀಟ್ ಆಗಿದ್ದೀವಿ. ನಾವು ಬುಕ್ ಮಾಡಿದಂತ ಬಸ್ಸು ಗುರುಶಕ್ತಿ ಅಂತೇಳಿ, ಇದು ಪ್ರೈವೇಟ್ ಟ್ರಾವೆಲ್ಸ್. ಸೊ ಇಲ್ಲಿ ನಾವು ಸ್ಲೀಪರ್ ಕೋಚ್ ಬಸ್ ಅನ್ನೇ ಬುಕ್ ಮಾಡ್ಕೊಂಡಿದ್ವಿ. ಯಾಕಪ್ಪ ಅಂತ ಹೇಳಿದ್ರೆ ನಾವು ಹೊರಟಿದ್ದು ಶುಕ್ರವಾರ ನೈಟ್. ಅದರಲ್ಲಿ ಎಲ್ರು ಮ್ಯಾಕ್ಸಿಮಮ್ ವರ್ಕಿಂಗ್ ಇದ್ದಾರೆ, ಮತ್ತೆ ಸ್ಕೂಲ್ ಹೋಗಿ ಕಾಲೇಜ್ಗೆ ಹೋಗುವಂತ ಮಕ್ಳಿದಾವೆ. ಸೊ ಎಲ್ರು ಸ್ಕೂಲು ಕಾಲೇಜು ವರ್ಕಿಂಗ್ ಅವರ್ಸ್ ನ ಮುಗಿಸ್ಕೊಂಡು ಬಂದಿರ್ತಾರೆ. ಹಂಗಾಗಿ ಎಲ್ರು ಟಯರ್ಡ್ ಆಗಿರ್ತಾರೆ. ನಮ್ಗೆ ರೆಸ್ಟ್ ಬೇಕು ಮೇಜರ್ ಆಗಿ. ಯಾಕೆಂದ್ರೆ ನೆಕ್ಸ್ಟ್ ಡೇ ನಮ್ಮ ಈ ಒಂದು ಪಯಣ ಸಿಕ್ಕಾಪಟ್ಟೆ ಒಂದು ಥ್ರಿಲ್ಲಿಂಗ್ ಆಗಿರುವಂತ ಪ್ಲೇಸ್ ಗೆ ನಾವು ಹೋಗ್ತಾ ಇರೋದು. ಹಂಗಾಗಿ ಎಲ್ರಿಗೂ ರೆಸ್ಟ್ ಬೇಕು ಅಂತೇಳಿ ಆ ಜರ್ನಿ ನಮ್ಗೆ ಕಂಫರ್ಟಬಲ್ ಆಗಿರ್ಲಿ ಅನ್ನೋ ಒಂದು ರೀಸನ್ ಗೋಸ್ಕರನೇ. ಜೊತೆಗೆ ನಾವು 37 ಜನ ಇದ್ದಿದ್ರಿಂದ ಸೊ ಫುಲ್ ಬಸ್ಸು ನಮ್ಮ ಒಂದು ಗ್ರೂಪ್ ಗೆ ನಾವು ಬುಕ್ ಮಾಡ್ಕೊಂಡಿದ್ವಿ. ಒಟ್ಟು ನಾವು 37 ಜನ ಟ್ರಾವೆಲ್ ಮಾಡಿದ್ದು. ಕೆಲವರು ಬೆಂಗಳೂರಲ್ಲಿ ನಾನು ಹೇಳ್ದಂಗ್ ಮುಂಚೆನೆ ನಾವು ಒಂದು 20 ಮೆಂಬರ್ಸ್ ಅಲ್ಲಿ ಹತ್ಕೊಂಡ್ವಿ. ಆನ್ ದ ವೇ ಹೋಗ್ತಾ ನೆಲಮಂಗಲ, ದಾಬಸ್ಪೇಟೆ ಮತ್ತೆ ತುಮಕೂರು, ಹೀಗೆ ಒಟ್ಟಾರೆ ನಮ್ಮ 37 ಜನನು ಎಲ್ಲಿ ಒಟ್ಟಿಗೆ ನಾವು ಇದೇ ಗುರುಶಕ್ತಿ ಬಸ್ಸಲ್ಲೇ ನಾವು ಟ್ರಾವೆಲ್ ನ ಶುರು ಮಾಡಿದ್ದು. ಯಾಕೆ ಇಷ್ಟು ಜನ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದೀವಿ ಅಂತ ನಿಮ್ಗೆ ಕ್ವಶನ್ ಮಾರ್ಕ್ ಅಂತೂ ಇದ್ದೇ ಇರುತ್ತೆ. ಖಂಡಿತ ವಿಷಯ ಇದೆ, ಹೇಳ್ತೀನಿ ವಿಷಯ ಏನಪ್ಪಾ ಅಂತ ಹೇಳಿ. ನಮ್ಮ ಪಯಣ ಹೊರಟಿರೋದು ಕೊಡಚಾದ್ರಿಯ ಸಹ್ಯಾದ್ರಿ ಬೆಟ್ಟಗಳ ಸಾಲು ಅಂತ ಏನ್ ಹೇಳ್ತೀವಿ, ಆ ಕೊಡಚಾದ್ರಿಯ ಕಡೆಗೆ. ಬೆಂಗಳೂರ್ನ ಬಿಡ್ಬೇಕಾಗಿದ್ದು 8 ಗಂಟೆಗೆ. ಆದ್ರೆ ಟ್ರಾಫಿಕ್ ಬೆಂಗಳೂರಲ್ಲಿ ಗೊತ್ತೇ ಇದೆ. ಎಲ್ರು ಅಲ್ಲಿಗೆ ಒಂದ್ ಕಡೆ ಸೇರಿ ನಾವು ಅಲ್ಲಿಂದ ಬೆಂಗಳೂರಿನ ಗೋವರ್ಧನ್ ಥಿಯೇಟರ್ ಇಂದ ಹೊರಟಿದ್ದು 8:30 ಆಯ್ತು. 8:30 ಹೊರಟು ಉದ್ದಕ್ಕೂ ನೆಲಮಂಗಲ, ದಾಬಸ್ಪೇಟೆ, ತುಮಕೂರು ಎಲ್ಲಾ ಕಡೆ ನಾವು ಎಲ್ರು ಒಟ್ಟಿಗೆ ನಾವು ಪಿಕಪ್ ಮಾಡ್ಕೊಂಡು ಅಲ್ಲಿಂದ ಜರ್ನಿ ಶುರು ಮಾಡಿದ್ವಿ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ನಾವಿಲ್ಲಿ ಹೋಗ್ತಿರೋರು 37 ಜನದಲ್ಲೂ ಎಲ್ಲರೂ ಇರೋದು ಅಮ್ಮ ಮಕ್ಳುಗಳೇನೆ. ಸೊ ಎಲ್ರು ಪಿಕ್ ಮಾಡ್ಕೊಂಡು ಅಲ್ಲಿಂದ ನಮ್ ಜರ್ನಿ ಶುರುವಾಗಿದ್ದು ಹೀಗೆ. ಸೊ ಎಲ್ರು ಪ್ಲಾನ್ ಮಾಡಿ ಒಂದ್ ರೀಲ್ಸ್ ಮಾಡೋಣ ಅಂತ ಹೇಳಿ, ಎಲ್ಲಿ ಮಕ್ಳುಗಳು ಗೊತ್ತಲ್ವ, ಇವತ್ತಿನ ಮಕ್ಳುಗಳು ರೀಲ್ಸ್ ಅಂತಂದ್ರೆ ಮೊದಲಲ್ಲಿ ಮದ್ವೆ ಖುಷಿ ಇರುತ್ತೆ. ಸರಿ ಅಂತೇಳಿ ಅವ್ರಿಗೆ ಚಾನ್ಸ್ ಕೊಟ್ವಿ. ಅವರೇ ಯಾವ್ದೋ ಒಂದು ಸಾಂಗ್ ಹುಡ್ಕಿ ಈ ಸಾಂಗ್ ನ ಫೈನಲ್ ಮಾಡ್ಕೊಂಡು ಸ್ಟಾರ್ಟಿಂಗು ಎಲ್ಲರೂ, ಯಾಕೆಂದ್ರೆ ಒಂದೇ ಟೇಕಲ್ ಅಂತೂ ಬರಕ್ ಚಾನ್ಸೇ ಇಲ್ಲ. ಹಂಗಾಗಿ ಒಂದ್ 2-3 ಟೇಕಲ್ಲಿ ನಮ್ಗೆಲ್ಲ ಪ್ರಾಕ್ಟೀಸ್ ಕೊಟ್ಟು ಎಲ್ರಿಗೂ ಕರೆಕ್ಟ್ ಆಗಿ ಬರಬೇಕು ಪ್ರತಿಯೊಂದು ಸ್ಟೆಪ್ ಅಂತ ಹೇಳಿ ಪ್ರಾಕ್ಟೀಸ್ ಮಾಡಿಸಿ ಇಲ್ಲಿ ಹೇಳ್ಕೊಟ್ಟಿದ್ದು ಇವ್ರಿಬ್ರೆ. ಒಳ್ಳೆ ಡ್ಯಾನ್ಸರ್ಸ್, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಪ್ರೊಫೆಷನಲ್ ಡ್ಯಾನ್ಸರ್ಸ್ ತರ. ಫೈನಲ್ ಆಗಿ ಟಪ್ಪನ್ ಮುಚ್ಚಿ ನಮ್ ಇಷ್ಟ ಬಂದ್ ಕುಣಿದಿದ್ದು. ಬಟ್ ಜರ್ನಿ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು, ಎಕ್ಸೈಟೆಡ್ ಆಗಿತ್ತು. ನೈಟ್ ಅಂತೂ ಎಲ್ರು ಡ್ಯಾನ್ಸ್ ಅಂತೂ ಮಾಡಕ್ ಆಗಲ್ಲ. 1/2 hour ಎಲ್ರು ಡ್ಯಾನ್ಸ್ ಮಾಡಿ ಸರಿ ಅಂತೇಳಿ ಎಲ್ರು ಮಲಗಿ ಅರ್ಲಿ ಮಾರ್ನಿಂಗ್ 5:30ಗೆ ನಾವೆಲ್ರು ಬಂದು ಇಳಿದಿದ್ದೆಲ್ಲಿಗೆ ಗೊತ್ತಾ, ಕೊಡಚಾದ್ರಿಗೆ. ಮಾರ್ನಿಂಗು 5:30ಗೆ ಬಂದಿದ್ದು. ಆದ್ರೆ ಅಲ್ಲಿರೋ ಕತ್ಲೆ ನೋಡಿದ್ರೆ ಏನನ್ಸುತ್ತೆ ಅಂದ್ರೆ 2 ಗಂಟೆ 3 ಗಂಟೆ ಬೆಳಗಿನ ಜಾವ ತರ ಫೀಲ್ ಆಗ್ತಾ ಇದೆ. ಆಲ್ರೆಡಿ ಟೈಮ್ ನೋಡಿದ್ರೆ 5:30 ಆಗಿದೆ. ಸರಿ ಅಂತೇಳಿ ನಾವು ಸ್ಟೇ ಆಗ್ಬೇಕಾಗಿರುವಂತ ಆ ಒಂದು ಏನು ಹೋಮ್ ಸ್ಟೇ ಇತ್ತು, ಆ ಹೋಮ್ ಸ್ಟೇ ನಿಯರ್ ಬೈ ಅವರು ನಮ್ಮನ್ನ ಅಲ್ಲೇನೆ, ಯಾಕೆಂದ್ರೆ ಬಸ್ಸು ಒಳಗಡೆ ಹೋಗಕ್ಕಾಗಲ್ಲ. ಯಾಕೆಂದ್ರೆ ಮೇನ್ ರೋಡ್ ಇಂದ ಆಲ್ಮೋಸ್ಟ್ 1-1.5 ಕಿಲೋಮೀಟರ್ ಇದೆ ಹೋಮ್ ಸ್ಟೇ. ರೋಡ್ ಚಿಕ್ಕದ್ರಿರೋದ್ರಿಂದ ಬಸ್ಸು ದೊಡ್ಡದು, ಮತ್ತೆ ಅಲ್ಲಿ ಟರ್ನ್ ಎಲ್ಲ ತಗೊಳಕ್ಕಾಗಲ್ಲ ಅಂತೇಳಿ ನಮ್ಮನ್ನ ಅಲ್ಲೇ ಇಳಿಸಿದ್ರು. ಇಳಿದು ಮತ್ತೆ ಲಗೇಜ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಎಲ್ಲ ಒಂದ್ ಕಡೆ ಡಂಪ್ ಮಾಡಿದ್ವಿ. ನೋ ನೆಟ್ವರ್ಕ್ ಏರಿಯಾ, BSNL ಒಂದು ಬಿಟ್ರೆ ಬೇರೆ ಇನ್ಯಾವುದೂ ಸಿಗಲ್ಲ. ಲಗೇಜ್ನೆಲ್ಲ ಅಲ್ಲೇ ಇಟ್ಟು ಜೀಪ್ ಬರುತ್ತೆ ವೇಟ್ ಮಾಡಿ ಅಂದ್ರು. ಬಟ್ ಅಷ್ಟೊತ್ತವರೆಗೂ ಎಲ್ಲಾರು ಪಿಕ್ ಮಾಡಿ ಹೋಗೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಹೇಳಿ ನಾವೆಲ್ಲ ಏನ್ ಮಾಡಿದ್ವಿ, ವಾಕ್ ಆಗುತ್ತೆ ಅಂತ ಹೇಳಿ ವಾಕ್ ಮಾಡ್ಕೊಂಡು ಹೊರಟ್ವಿ. ಅಲ್ಲಿ ಮೈನ್ ರೋಡ್ ಇಂದ ನಮ್ಗೆ ಹೋಮ್ ಸ್ಟೇಗೆ ನೋಡಿ ಇಲ್ಲಿ ಬರ್ತಾ ಇದ್ದ ಆಲ್ಮೋಸ್ಟ್ 1 ಕಿಲೋಮೀಟರ್ ಅಷ್ಟೇ ಆಗಿದ್ದು. ಬಂದಂಗೆ ಅನ್ಸ್ಲಿಲ್ಲ, ಕತ್ಲೆ ಇತ್ತು. ಬಟ್ ಎಲ್ರು ಜೊತೆಗೆ ಇದ್ದಿದ್ರಿಂದ ಎಲ್ರು ಟಾರ್ಚ್ ಹಾಕೊಂಡು ಬಂದ್ವಿ. ಮಕ್ಳನ್ನ ನಾವ್ ಅಲ್ಲೇ ಬಿಟ್ಟು ಬಂದಿದ್ವಿ, ಲಗೇಜ್ನೆಲ್ಲ ಕ್ಯಾರಿ ಮಾಡ್ಕೊಂಡು ತಗೋಬರಕ್ಕೆ ಅಂತ ಹೇಳಿ. ಒಂದು ಜೀಪಲ್ಲಿ ಎಲ್ಲ ತುಂಬಿಸ್ಕೊಂಡು ಎಲ್ಲಾರ್ದು ಲಗೇಜು 37 ಜನದ್ದು ತಗೊಂಡ್ ಬರ್ಬೇಕು. ಅಷ್ಟು ಲಗೇಜು ಬಂತು. ಎಲ್ಲಾನು ನಾವು ಮತ್ತೆ ಜೀಪ್ ಇಂದ ಮತ್ತೆ ಎಲ್ಲ ಅನ್ಲೋಡ್ ಮಾಡಿದ್ವಿ.
ಎಲ್ಲ ಅನ್ಲೋಡಿಂಗ್ ಆಗಿ ಎಲ್ಲಾನು ಇಳಿಸ್ಕೊಳ್ಳೋ ಅಷ್ಟೊತ್ತಿಗೆ ಒಂದು 10 ನಿಮಿಷ ಆಗೋಯ್ತು. ಅಷ್ಟಿತ್ತು ಎಲ್ರದ್ದು ಲಗೇಜ್ಗಳು, ಶೂಸು, ಈಟಬಲ್ಸು ಎಲ್ಲ ಬೇಕೇ ಬೇಕು. ಹಂಗಾಗಿ ಮುಂಚೆನೆ ಹೇಳಿದ್ದೀನಿ ಈ ಜರ್ನಿ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಅಂತ ಹೇಳಿ. ಹಂಗಾಗಿ ನಮಗೆ ನಮ್ಮ ಜರ್ನಿಗೆ ಬೇಕಾಗಿರುವಂತದ್ದು, ಜೊತೆ ಚಳಿಗಾಲ ಬೇರೆ ಇರೋದ್ರಿಂದ ಸ್ವೆಟರ್ಸು, ಶಾಲ್ಸು, ಜಾಕೆಟ್ಸು ಇವುಗಳೆಲ್ಲ ಇದ್ವು ಲಗೇಜು. ಫುಲ್ ಜೀಪು ಬರೀ ಎಲ್ಲ ಲಗೇಜ್ ಇಂದಾನೆ ತುಂಬೋಗಿದ್ರಿಂದ ಅಲ್ಲಿ ಆ ಲಗೇಜ್ ಅನ್ನ ಡಂಪ್ ಮಾಡಕ್ಕೆ ನಾವು 4-5 ಜನ ಮಕ್ಳನ್ನಲ್ಲೇ ಬಿಟ್ಟು ಬಂದಿದ್ವಿ. ಅವರೆಲ್ಲರೂ ಲಗೇಜ್ನೆಲ್ಲ ಅಲ್ಲೇ ಡಂಪ್ ಮಾಡಿ, ಅವ್ರು ಯಾರು ಜೀಪಲ್ಲಿ ಬಂದೇ ಇಲ್ಲ. ಎಲ್ಲರೂ ಅವ್ರೂ ವಾಕೆ ಮಾಡ್ಕೊಂಡು ಬಂದ್ರು. ಎಲ್ರೂ ರೀಚ್ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಅವ್ರೂ ಸಹ 6 o'clock ಆಯ್ತು. 6 o'clock ಮೇಲೇನೆ ಆಗೋಯ್ತು. ಯಾಕೆಂತಂದ್ರೆ ನಾವು ಅಲ್ಲಿಂದ ಒಂದು 15-20 ನಿಮಿಷಕ್ಕೆಲ್ಲ ನಡ್ಕೊಂಡು ಬಂದ್ಬಿಟ್ವಿ. 1.5 ಕಿಲೋಮೀಟರ್ ಅಷ್ಟೇ ಇದ್ದಿದ್ದು. ಇವರು ಆ ಲಗೇಜ್ನೆಲ್ಲ ಜೀಪ್ಗೆ ಡಂಪ್ ಮಾಡಿ ಈ ಮಕ್ಳು ಸಹ ಎಲ್ರು ವಾಕ್ ಮಾಡ್ಕೊಂಡೇ ಬಂದ್ರು. ಅಷ್ಟ್ರಲ್ಲಿ ಆಲ್ರೆಡಿ ಬೆಳಕಾಗಿತ್ತು. ಬಟ್ ಇನ್ನು ಸನ್ರೈಸ್ ಅಂತೂ ಆಗಿಲ್ಲ, ಬಟ್ಟೆ ಚಳಿ ಇತ್ತು. ಹೋಮ್ ಸ್ಟೇನು ಅಷ್ಟೇನೆ ತುಂಬಾನೇ ಚೆನ್ನಾಗಿದೆ. ಮೈನ್ ರೋಡ್ ಇಂದ ಯೂಶುವಲಿ ಯಾವುದೇ ಹೋಮ್ ಸ್ಟೇಗಳಾದ್ರೂ ಅಷ್ಟೇನೆ ನಮ್ಮ ಮೈನ್ ರೋಡ್ ನಿಯರ್ ಬೈ ಎಲ್ಲೂ ಇರೋದೇ ಇಲ್ಲ. ಇದು 1 ಕಿಲೋಮೀಟರ್ ಒಳಗಡೆನೆ ಇದ್ದಿದ್ದು. ಹೋಮ್ ಸ್ಟೇ ಬಗ್ಗೆ ನಾನು ನಿಮ್ಗೆ ಒಂದು ಸಪರೇಟ್ ಲಾಗ್ ಮಾಡಿ ಹಾಕ್ತೀನಿ. ಅದರಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ. ಹೋಮ್ ಸ್ಟೇ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಒಂದು ಫಸ್ಟ್ ಎಲ್ರು ಏನ್ ಮಾಡಿದ್ವಿ, ಅಲ್ಲಿ ರೀಚ್ ಆಗಿ ಡಾರ್ಮೆಂಟ್ರಿ ಹಾಲು. ಸೊ ಆ ಡಾರ್ಮೆಂಟ್ರಿ ಹಾಲು ಅಲ್ಲಿ 20 ಜನ ಉಳ್ಕೋಬಹುದು. ಬಟ್ ಯಾಕೆ ನಮ್ಗೆ ಎಲ್ರು ಫಸ್ಟ್ ಡಾರ್ಮೆಂಟ್ರಿ ಹಾಲ್ ಕೊಟ್ರು ಅಂತ ಹೇಳಿದ್ರೆ, ಈ ಹೌಸ್ ಫುಲ್ ನಾವು ಹೋಮ್ ಸ್ಟೇ ನಾವು ಬುಕ್ ಮಾಡ್ಕೊಂಡಿದ್ದು. ಬಟ್ ನಮ್ಮ ಹಿಂದಿನ ದಿನ ಕೆಲವು ಕಸ್ಟಮರ್ಸ್ ಯಾರೋ ಬೇರೆಯವರು ಇದ್ರು. ಅವ್ರು ಅವತ್ ಮಾರ್ನಿಂಗು ಅವ್ರದ್ದು ಚೆಕ್ಔಟ್ ಇತ್ತು. ಹಂಗಾಗಿ ನಾವು ಸಂಜೆ ವಾಪಸ್ಸು ನಮ್ಮ ಒಂದು ಜರ್ನಿನ ಮುಗಿಸಿ ಬರೋಷ್ಟೊತ್ತಿಗೆ ಫುಲ್ ಎಲ್ಲ ನಮ್ಗೆ ರೂಮ್ ಎಲ್ಲ ಕ್ಲೀನ್ ಮಾಡಿಸಿ ಕೊಡ್ತೀವಿ ಅಂತ ಹೇಳಿ ಫಸ್ಟ್ ಫ್ರೆಶ್ ಅಪ್ ಆಗ್ಲಿಕ್ಕೆ ಅಂತ ಹೇಳಿ ನಮ್ಗೆ ಡಾರ್ಮೆಂಟ್ರಿ ಹಾಲ್ ನ ಬಿಟ್ಕೊಟ್ಟಿದ್ರು. ಅಲ್ಲಿ ಬಾತ್ರೂಮ್ಸ್ ಏನು ಕೊರತೆ ಇರ್ಲಿಲ್ಲ. ಹಂಗಾಗಿ ತುಂಬಾನೇ ಬಾತ್ರೂಮ್ಸ್ ಗಳ ಫೆಸಿಲಿಟಿ ಎಲ್ಲ ಚೆನ್ನಾಗಿ ಮಾಡಿದ್ರು. ಹಂಗಾಗಿ ಎಲ್ರು ಫಾಸ್ಟ್ ಆಗಿ ಬೇಗ ಎಲ್ರು ಫ್ರೆಶ್ ಅಪ್ ಆಗಿ, ಅಂದ್ರೆ ನಾವು 7:30ಗೆ ಅಲ್ಲಿಂದ ಹೊರಡ್ಬೇಕಿತ್ತು. ಆಲ್ರೆಡಿ ನಾವೆಲ್ರು ಫ್ರೆಶ್ ಅಪ್ ಆಗಿ ಬರೋಷ್ಟೊತ್ತಿಗೆ ಎಲ್ಲ ಬಿಸಿ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಇತ್ತು. ಇಡ್ಲಿ, ಆಕ್ಚುಲಿ ನಮ್ ಕಡೆ ಅದನ್ನ ಇಡ್ಲಿ ಅಂತ ಹೇಳ್ತೀವಿ, ಮಲ್ನಾಡ್ ಕಡೆ ಅಕ್ಕಿ ಕಡುಬು ಅಂತ ಹೇಳ್ತಾರೆ. ತುಂಬಾನೇ ಫೇಮಸ್ ಮಲ್ನಾಡ್ ಸೈಡ್ ಇದು. ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಚಟ್ನಿ ಮತ್ತೆ ಸಾಂಬಾರ್ನ ಮಾಡಿದ್ರು, ಜೊತೆಗೆ ಪಲಾವು ಬಿಸಿಯಾಗಿತ್ತು. ಸೊ ಅಷ್ಟು ಜನನು ಬ್ರೇಕ್ಫಾಸ್ಟ್ ಮಾಡಿ ಮುಗಿಸೋಷ್ಟೊತ್ತಿಗೆ ಒಂದು 30 ಮಿನಿಟ್ಸ್ ಅಂತೂ ಆಯ್ತು. ಯಾಕೆಂತಂದ್ರೆ 37 ಮೆಂಬರ್ಸ್ ಬ್ರೇಕ್ಫಾಸ್ಟ್ ಮಾಡಿ ಮುಗಿಸ್ಬೇಕು. ಒಂದು 5 ಟೇಬಲ್ಸ್ ಹಾಕಿದ್ರು. ಅಟ್ ಎ ಟೈಮ್ ಒಂದು 20 ಮೆಂಬರ್ಸ್ ಅಲ್ಲಿ ಕುತ್ಕೋಬೋದಿತ್ತು. ಬಟ್ ಇನ್ನು ಕೆಲವರೆಲ್ಲ ಫ್ರೆಶ್ ಅಪ್ ಆಗಿ ಬರ್ತಾ ಇದ್ರು. ಹಂಗಾಗಿ ಸ್ಟಾರ್ಟಿಂಗ್ ಫಸ್ಟ್ ಬಂದವರೆಲ್ಲ ಬ್ರೇಕ್ಫಾಸ್ಟ್ ನ ಮುಗಿಸ್ಕೊಂಡು ಅವರೆಲ್ಲ ಕಾಫಿ ಕುಡಿಯೋದಕ್ಕೆ ಹೊರಟ್ರು. ತಿಂದು ಮುಗಿಸೋಷ್ಟೊತ್ತಿಗೆ 40 ನಿಮಿಷ ಅಂತ ಆಯ್ತು. ಬಟ್ ಈಗ ವಿಷಯಕ್ಕೆ ಬರ್ತೀನಿ. ಏನಕ್ಕಪ್ಪ ಇಷ್ಟು ಜನನು ನಾವು ಒಟ್ಟಿಗೆ ಸೇರಿದೀವಿ, ಮತ್ತೆ ಎಲ್ರು ಈ ರೀತಿ ಒಂದು ಒಟ್ಟಿಗೆ ಬ್ರೇಕ್ಫಾಸ್ಟ್ ಮುಗಿಸಿ ಎಲ್ಲಿ ಹೊರಡ್ತಾ ಇದೀವಿ ಅಂತ ಹೇಳಿ ವಿಷಯ ಇದೆ. ಖಂಡಿತ ನಾವೆಲ್ಲರೂ ಇವತ್ತು ಹೋಗ್ತಿರೋದು ಕೊಡಚಾದ್ರಿಯ ಚಾರಣವನ್ನ ಮಾಡೋದಕ್ಕೆ. ಅಂದ್ರೆ ಕೊಡಚಾದ್ರಿಯಲ್ಲಿ ಕಾಡಿನಲ್ಲಿ ನಮ್ಮ ನಡಿಗೆ ಅಂತ ಹೇಳಿ ನಾವು ಇಷ್ಟು ಜನನು ಇವತ್ತು ಒಂದು ಹೊಸ ಎಕ್ಸ್ಪೀರಿಯನ್ಸ್ ನ ಮಾಡೋದಕ್ಕೋಸ್ಕರ ಅಂತಾನೆ ನಾವೆಲ್ಲರೂ ಬಂದಿರೋದು. ಅಂದ್ರೆ ಈ ತರದ ಟ್ರೆಕ್ಕಿಂಗ್ ನ ನಾವೀಗ ಆಲ್ರೆಡಿ ಒಂದು 6-7 ಟ್ರೆಕ್ಕಿಂಗ್ ನ ಮಾಡಿದೀವಿ. ಇದು ನಮ್ಮ 8ನೇ ಟ್ರೆಕ್ಕಿಂಗು. ಅಟೆಂಡ್ ಮಾಡಿರೋದು 5 ಟ್ರೆಕ್ಕಿಂಗು. ಹಂಗಾಗಿ ಇದು ನನಗೆ 5th ಟ್ರೆಕ್ಕಿಂಗ್ ಇದು. ಇಲ್ಲಿ ನಮಗೆ ಗೊತ್ತಿರೋರು 50% ಅಷ್ಟೇ ಇದ್ದಾರೆ. ಇನ್ನು 50% ಎಲ್ಲರೂ ಹೊಸ ಮುಖಗಳು. ಸೊ ಅವರವರ ಫ್ರೆಂಡ್ಸು, ರಿಲೇಟಿವ್ಸು, ಕಸಿನ್ಸು ಹೀಗೆ ಅವ್ರವ್ರದೇ ಗ್ರೂಪ್ ನ ಮಾಡ್ಕೊಂಡು ಒಟ್ಟು ನಾವು 37 ಜನ ಇಲ್ಲಿ ಜೊತೆಯಾಗಿರೋದು. ಎಲ್ರೂ ಅಮ್ಮ ಮಕ್ಕಳೇ ಇರೋದು. ಅಲ್ಲೂ ಇಲ್ಲಿ ಗಂಡ್ ಮಕ್ಳು ಸಂಖ್ಯೆ ತುಂಬಾನೇ ಕಡಿಮೆ ಇದೆ. ಹೆಚ್ಚಾಗಿ ಇರೋರು ಇಲ್ಲಿ ಎಲ್ರು ಹೆಣ್ಮಕ್ಳುಗಳೇನೆ. 6-7 ಮಕ್ಳು ಅಷ್ಟೇನೆ. ಅದ್ರಲ್ಲಿ ಏಜ್ ಗ್ರೂಪ್ ನಮಗೆ 10 ವರ್ಷದಿಂದ 50 ವರ್ಷದ ತನಕನು ಏಜ್ ಗ್ರೂಪ್ ನ ಎಲ್ಲಾ ಏಜ್ ಗ್ರೂಪ್ ನ ಮೆಂಬರ್ಸ್ ಇಲ್ಲಿ ಇದೀವಿ ನಾವು. ಈ ಒಂದು ಒಟ್ಟಾರೆ ನಮ್ಮ ತಂಡ ಇವತ್ತು ನಾವು ಒಂದು ಹೊಸ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ನ ಮಾಡೋದಕ್ಕೋಸ್ಕರ ಅಂತಾನೆ ಎಲ್ರು ಈಗ ರೆಡಿ ಆಗಿದೀವಿ. ಇನ್ನ ತಿಂಡಿನ ಮುಗಿಸಿ ಇನ್ನ ಕೆಲವೇ ನಿಮಿಷದಲ್ಲಿ ಅಂತಂದ್ರೆ ಕಾಫಿ ಎಲ್ಲ ಕುಡಿದು ಮುಗಿಸೋಷ್ಟೊತ್ತಿಗೆ ಮತ್ತೆ ನಮಗೆ ಮಧ್ಯಾಹ್ನಕ್ಕೂ ಅವರು ಬ್ರೇಕ್ಫಾಸ್ಟ್ ನ ಪ್ಯಾಕ್ ಮಾಡ್ಕೊಡ್ಬೇಕು. ಹಂಗಾಗಿ ನೋಡಿ ಇಲ್ಲಿ ಇದೆ ಕಿಚನ್ ಅವ್ರದ್ದು. ಆಲ್ರೆಡಿ ಎಲ್ಲ ಮಧ್ಯಾಹ್ನಕ್ಕೂ ಸಹ, ಯಾಕೆಂದ್ರೆ ಅಲ್ಲಿ ಮಧ್ಯಾಹ್ನ ನಮ್ಗೆ ಏನೂ ಸಿಗಲ್ಲ. ಹಂಗಾಗಿ ಎಲ್ಲ ನಾವು ಇಲ್ಲಿ ಕೆಳಗಡೆಯಿಂದಾನೆ ಕ್ಯಾರಿ ಮಾಡ್ಬೇಕು. ಸೊ ಪಲಾವ್ನ ಅವರು ಅಲ್ಲಿ ಪ್ಯಾಕ್ ಮಾಡ್ತಾ ಇದಾರೆ ಆಲ್ರೆಡಿ. ಅಷ್ಟು ಜನದ್ದು ಫುಡ್ ಒಬ್ರೇ ಅಂತೂ ಕ್ಯಾರಿ ಮಾಡಕ್ಕೆ ಚಾನ್ಸೇ ಇಲ್ಲ. ಯಾಕೆಂತಂದ್ರೆ ನಾವು ಒಂದ್ಸಲ ಟ್ರೆಕ್ಕಿಂಗ್ ಹೊರಟ್ರೆ, ಸೊ ಇಲ್ಲಿ 37 ಜನ ಈಗ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಒಟ್ಟಿಗೆ ಇರ್ತೀವಿ ಅಷ್ಟೇ. ಹೋಗ್ತಾ ಏನಾಗುತ್ತೆ, ದಾರಿ ಸಾಕ್ತಾ ಹೋದಂಗೆ ಯಾರು ನಾವು ಒಟ್ಟಿಗೆ ಇರೋದೇ ಇಲ್ಲ. ಹಂಗಾಗಿ ಎಲ್ರಿಗೂ ಅವರು ಸಪರೇಟ್ ಫುಡ್ ನ ಪ್ಯಾಕ್ ಮಾಡಿ ಕೊಡ್ತಾರೆ.
ಅವ್ರವ್ರು ಏನು ಬ್ಯಾಗ್ ಮತ್ತೆ ತಗೊಂಡ್ ಬಂದಿರ್ತಾರೆ, ವಾಟರ್ ಬಾಟಲ್ಸ್ ಅದೆಲ್ಲ ಲಗೇಜು. ಸೊ ಅವ್ರಿಗೆ ಬೇಕಾಗಿರುವಂತ ಈಟಬಲ್ಸ್ ಏನಾದ್ರು ಎಕ್ಸ್ಟ್ರಾ ಅಡಿಷನಲ್ ಬೇಕಂದ್ರೆ ಅವ್ರು ತಗೊಂಡಿರ್ತಾರೆ. ಅದ್ರ ಜೊತೆಗೆ ಅವರು ಫುಡ್ ಸಹ ಕೊಟ್ಟಿರ್ತಾರೆ. ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಮತ್ತೆ ಎಲ್ರಿಗೂನು ನಾವಿಲ್ಲಿ ಏನು ಟ್ರೆಕ್ ನ ಆರ್ಗನೈಸ್ ಮಾಡಿದ್ವಿ, ಸೊ ಅವರು ಎಲ್ಲ ಇನ್ಸ್ಟ್ರಕ್ಷನ್ ಪ್ರತಿಯೊಬ್ಬರಿಗೂ ಎಲ್ಲ ನೀಟಾಗಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟು, ಮತ್ತೆ ಇಲ್ಲಿ ನಾನು ಮುಂಚೆನೆ ಹೇಳ್ದಂಗೆ ಎಲ್ಲ ಹೊಸ ಮುಖಗಳು ಅಂತ ಹೇಳಿ ಸೊ ಬಗ್ಗೆನು ನೆಕ್ಸ್ಟ್ ಲಾಗ್ ಅಲ್ಲಿ ಪರಿಚಯ ಮಾಡ್ಕೊಡ್ತೀನಿ. ಎಲ್ಲರೂ ಡಿಫ್ರೆಂಟ್ ಪ್ರೊಫೆಷನ್ ಇಂದ ಬಂದಿರೋರು, ಮಕ್ಕಳು ಇದ್ದಾರೆ ಅಂತ ಹೇಳಿದೆ. ಇಲ್ಲಿ 4th ಸ್ಟ್ಯಾಂಡರ್ಡ್ ಮಗು ಅಂದ್ರೆ 10 ವರ್ಷದ ಮಗು ಇಂದಾನು ಹಿಡಿದು 50 ವರ್ಷದ ಮೇಲ್ಪಟ್ಟವರು ಸಹ ಇದ್ದಾರೆ. ಹಂಗಾಗಿ ಇಲ್ಲಿ ಪ್ರತಿಯೊಬ್ಬರ ಪರಿಚಯನೂ ನಾನು ನಿಮ್ಗೆ ಮಾಡ್ಕೊಡ್ತೀನಿ. ಸೊ ಈ ಹೋಮ್ ಸ್ಟೇ ಇರೋದು ಕಂಪ್ಲೀಟ್ ಆಗಿ ಇಲ್ಲಿ ನೆಟ್ವರ್ಕೇ ಇಲ್ಲ, ನೋ ನೆಟ್ವರ್ಕ್ ಏರಿಯಾ. ಹಂಗಾಗಿ ನಮಗೆ ಇಲ್ಲಿ ವೈಫೈ ಕನೆಕ್ಷನ್ ಮಾತ್ರ ಇತ್ತು ಆ ಹೋಮ್ ಸ್ಟೇಯಿಂದ. ಹಂಗಾಗಿ ಎಲ್ಲರೂ ರೀಚ್ ಆಗಿರೋದನ್ನ ಮನೆಗೆ ಒಂದ್ಸಲ ಎಲ್ಲರೂ ಇನ್ಫಾರ್ಮ್ ಮಾಡಬೇಕಿತ್ತು. ಹಂಗಾಗಿ ಎಲ್ಲರೂ ಫೋನ್ಗಳನ್ನ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಹಲೋ ನೋಡಿ, ನಮ್ಮ ಕೂಸು ಕನಸು ಸ್ಪೆಷಲ್ ಲಾಗ್ ಜೊತೆ ಬರ್ತಾ ಇದ್ದೀನಿ ಅಂತ ಆಲ್ರೆಡಿ ಹೇಳಿದ್ದೀನಿ. ಏನಪ್ಪ ಸ್ಪೆಷಲ್ ಲಾಗ್ ಅಂತ ಹೇಳಿದ್ರೆ, ನಾವೆಲ್ಲರೂ ಇವತ್ತು ಫ್ರೆಂಡ್ಸ್ ಗ್ರೂಪು ಕೊಡಚಾದ್ರಿ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಆ ಟ್ರೆಕ್ಕಿಂಗಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ, ಎಲ್ಲರೂ ಅಮ್ಮ ಮಕ್ಕಳು ಟ್ರೆಕ್ಕಿಂಗ್ ಹೋಗ್ತಿರೋದೇ ಮೋಸ್ಟ್ ಸ್ಪೆಷಲ್ ಥಿಂಗು. ನನ್ನ ಕೂಸು ರಿಷಿತಾ, ಮತ್ತೆ ಇವರು ಪಲ್ಲವಿ, ನೋಡಿ ಹಾಯ್, ಮಾಲಾ, ಮಾಲಿನಿ ಅವ್ರ ಮಾಲಿನಿ. ದಿಸ್ ಇಸ್ ಮಧು ಮಾಲಿನಿ ಅಂಡ್ ದಿಸ್ ಇಸ್ ಜಯ ಮಾಲಿನಿ. ನೀಲು, ವರ್ಷ, ನಂದಿತಾ, ಅಮ್ಮು, ಮಮತಾ, ಮೋಹನ, ಹಾಯ್, ಕೋಮಲಾ, ಅನಿತಾ, ರಂಜಿತಾ. Say hi. Hi, I'm Rohan. See the tallest guy, Rohan. Say hi. Hello. ಎಲ್ಲರೂ ರೆಡಿ ಆಗ್ಬಿಟ್ಟಿದೀವಿ. ಜಸ್ಟ್ ಮೂವ್ ಆಗ್ಬೇಕಷ್ಟೇ. ಕ್ಯೂಟೆಸ್ಟ್ ಬಾಯ್ ಆಫ್ ಅವರ್ ಟೀಮ್. ವಾಟ್ಸ್ ಯುವರ್ ನೇಮ್? ಎಸ್. ಸೊ ಇದೊಂದು ಗ್ರೂಪು. ತೇಜ ನನ್ನ ಫ್ರೆಂಡು, ಅವ್ರ ಮಕ್ಕಳು ಅಂತ ಅಂದ್ರೆ ಆಮೇಲೆ 3 ಜನ ಮಕ್ಕಳಲ್ಲ, ಒಬ್ಳೆ ಮಗಳು, ಅವಳ ಕಸಿನ್ಸ್. ನಿಂಗೆ ನೆಟ್ವರ್ಕ್ ಸಿಗ್ತಿದ್ಯಾ ತೇಜ? ವಾವ್, ಒಂದು ಟೀಮ್ ಇದೆ. ಸೊ ದೇ ಆರ್ ಆಲ್ಸೋ ಅವರ್ ಟ್ರೆಕ್ಕರ್ಸ್. Say hi, man. Hi. ಸೊ ಇನ್ನಿಬ್ರು ಇದ್ದಾರೆ, ಇಲ್ಲಿ ಪರಿಚಯ ಮಾಡ್ಕೊಡ್ತೀನಿ ನಿಮಗೆ. ನೋಡಿ, ಇವ್ರು ಚಳಿ ಅಂತ ಇಲ್ಲ, ಆಲ್ರೆಡಿ ಬಿಸಿಲು ಕಾಯಿಸ್ಕೊಳಕ್ ಬಂದ್ಬಿಟ್ಟಿದ್ದಾರೆ. ಇಲ್ಲಿ ಕ್ಯಾಂಪ್ ಫೈರ್ ಹಾಕಿದ್ರು, ಅದಕ್ಕೆ ಏನು ಮಾಡಿದ್ದಾರೆ ನೋಡಿ, ಕ್ಯಾಂಪ್ ಫೈರ್ಗೆ. ಸೊ ಚಳಿಗೆ ಅಂತ ಇಲ್ಲಿ ನಿಂತ್ಕೊಬಿಟ್ಟಿದ್ದಾರೆ. ಸೊ ನಮ್ಮ ಜೀಪ್ಗಳೆಲ್ಲ ಬಂದ್ವು. ಸೊ ಈಗ ನಾವು ಟ್ರೆಕ್ಕಿಂಗ್ ಹೊರಡೋ ಟೈಮ್ ಆಯಿತು. ಲೆಟ್ಸ್ ಗೆಟ್ ಇನ್ ಟು ದ ಟ್ರೆಕ್. ಮತ್ತೆ ನಾನೆಲ್ಲರೂ ಒಂದು ರೌಂಡ್ ಮಾತಾಡ್ಸ್ಕೊಂಡು ಬರೋ ಅಷ್ಟೊತ್ತಿಗೆ ಜೀಪ್ಗಳು ಬಂದೇ ಬಿಟ್ವು. ಆಕ್ಚುಲಿ ನಾವು 4 ಜೀಪ್ ಬುಕ್ ಮಾಡ್ಕೊಂಡಿದ್ದು. ಒಂದು ಜೀಪ್ ಏನಾಯ್ತು, ಏನೋ ಪ್ರಾಬ್ಲಮ್ ಆಗಿ ಕೈ ಕೊಡ್ತು ಅಂತೇಳಿ 3 ಜೀಪ್ ಬಂದ್ವು. ಬಟ್ ಇಲ್ಲಿ ಜೀಪ್ ಪ್ರಾಬ್ಲಮ್ ಆಗಿದ್ರಿಂದ ನಮ್ಗೂನು ಇನ್ನೊಂದು ಜೀಪ್ ಬರೋಷ್ಟರಲ್ಲಿ ಲೇಟ್ ಆಗುತ್ತೆ. ಸೊ ಹಾಗಾಗಿ ಆ 3 ಜೀಪಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೊರಡೋಣ ಅಂತೇಳಿ ಎಲ್ರು ಜೀಪ್ ಹತ್ಕೊಂಡ್ವಿ. ಇದು ಒಂಥರ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಯಾಕೆಂತಂದ್ರೆ ನಾವು ಟ್ರೆಕ್ ಮಾಡೋ ಜಾಗದಿಂದ ಮತ್ತೆ ನಾವು ಉಳ್ಕೊಂಡಿದ್ದ ಜಾಗದಿಂದ ಟ್ರೆಕ್ಕಿಂಗ್ ಹೋಗೋ ಜಾಗ ಏನ್ ಸ್ಟಾರ್ಟ್ ಮಾಡ್ತೀವಿ, ಸ್ಟಾರ್ಟಿಂಗ್ ಪಾಯಿಂಟ್, ಸೊ ಅಲ್ಲಿಗೆ 5 ಕಿಲೋಮೀಟರ್ ಇತ್ತು. ಹಂಗಾಗಿ ನಾವು ಅಷ್ಟು ದೂರ ನಡ್ಕೊಂಡು ಹೋಗೋದಂತೂ ಕಷ್ಟ, ಲೇಟ್ ಆಗುತ್ತೆ. ಹಾಗಾಗಿ ನಾವೇನ್ ಮಾಡಿದ್ವಿ, ಜೀಪ್ ಬುಕ್ ಮಾಡ್ಕೊಂಡು ಸೊ ಎಲ್ರು ಜೀಪ್ ಹತ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಮತ್ತೆ ಈ ಜೀಪ್ ರೈಡರ್ಸ್ ಅಷ್ಟೇನೆ, ಅವರು ವೆಯ್ಟ್ ಮಾಡಲ್ಲ, ತುಂಬಾ ಅರ್ಜೆಂಟ್ ಮಾಡ್ತಿರ್ತಾರೆ, ಬೇಗ ಹತ್ಕೊಳ್ಳಿ ಲೇಟ್ ಆಗ್ಬಿಡುತ್ತೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ನಾವು ಅಷ್ಟೇ ಅಲ್ಲ, ಕಸ್ಟಮರ್ಸ್ ಈ ತರ ನಮ್ ತರ 100 ಜನ ಇರ್ತಾರೆ. ಯಾಕೆಂದ್ರೆ ಅದನ್ನೇ ನಂಬ್ಕೊಂಡು ಅವರು ಅಲ್ಲಿ ಲೈಫ್ ನ ಲೀಡ್ ಮಾಡೋ ಅಂತ. ಹಾಗಾಗಿ ನಮ್ಮನ್ನ ಟ್ರೆಕ್ಕಿಂಗ್ ಪಾಯಿಂಟ್ ಏನಿದೆ, ಸ್ಟಾರ್ಟಿಂಗ್ ಪಾಯಿಂಟ್, ಅಲ್ಲಿಗೆ ಡ್ರಾಪ್ ಮಾಡಿ ಅವರು ಮತ್ತೆ ಬೇರೆ ಕಡೆ ಹೋಗ್ಬೇಕು, ಅಲ್ಲಿ ಬೇರೆ ಪ್ಯಾಸೆಂಜರ್ಸ್ ನೆಲ್ಲ ಅವ್ರು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಹಾಗಾಗಿ ಅವರು ತುಂಬಾ ಅರ್ಜೆಂಟ್ ಮಾಡಿದ್ರು. ಮತ್ತೆ ನಮ್ಗೂನು ಆಲ್ರೆಡಿ ಲೇಟ್ ಆಗಿದ್ದರಿಂದ ನಾವು ಏನ್ ಮಾಡಿದ್ವಿ, ತಡ ಮಾಡದೆ ಎಲ್ರು ಸಹ 3 ಜೀಪಿಗೆ ಅಡ್ಜಸ್ಟ್ ಮಾಡ್ಕೊಂಡು ಎಲ್ರು ಹೊರಟ್ಬಿಟ್ವಿ. ಅಲ್ಲಿಗೆ ಹೋಗೋದಕ್ಕೆ ಒಂದು 15 to 20 ಮಿನಿಟ್ಸ್. ಸೊ ಕರ್ವ್ ರೋಡ್ ಇರೋದ್ರಿಂದ ಅಲ್ಲೆಲ್ಲೂ ರೋಡು ಸಿಂಗಲ್ ರೋಡು, ಹಂಗಾಗಿ ನಾವು ತುಂಬಾ ಫಾಸ್ಟ್ ಆಗಂಗೆಲ್ಲ ಹೋಗಕ್ಕಂತೂ ಆಗಲ್ಲ. ಬಟ್ ಇವ್ರು ಜೀಪ್ ರೈಡ್ ಅಲ್ಲಿ ಯಾವ ರೀತಿ ಕರ್ಕೊಂಡು ಹೋಗ್ತಾರೆ ನಮ್ಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ.
ಎಲ್ಲ ಒಂದೊಂದೇ ಜೀಪ್ಗಳು ಹೊರಟವು. ನಮ್ಮ ಹೋಮ್ ಸ್ಟೇ ಇಂದ ಮೇನ್ ರೋಡ್ ಬರೋದಕ್ಕೆ ಆಲ್ಮೋಸ್ಟ್ 1.5 ಕಿಲೋಮೀಟರ್. ಸೊ 1.5 ಕಿಲೋಮೀಟರ್ ರೋಡ್ ಫುಲ್ ಮಡ್ ರೋಡ್. ಆ ಮಡ್ ರೋಡ್ ಅಲ್ಲೇ ನಾವು ಅಲ್ಲಿಂದ ಮೇನ್ ರೋಡ್ ಬಂದ್ವಿ. ಮಾರ್ನಿಂಗು ಬೆಳಿಗ್ಗೆ ಬಂದಿದ್ರಿಂದ ನಾವು ಸೆಂಟ್ರಲ್ ರೋಡ್ ಅಲ್ಲೇ ಬಂದಿದ್ವಿ. ಅಕ್ಕಪಕ್ಕ ನಮ್ಗೆ ಅಲ್ಲಿ ಕತ್ಲೆ ಇದೆ ಫುಲ್ಲು. ನಮ್ಗೆ ಭಯ ಬೇರೆ, ಹೊಸ ರೋಡ್ ಹೊಸ ಜಾಗ, ಏನು ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ಹಂಗಾಗಿ ನೋಡಿ ಈಗ ಬೆಳಕಾದ್ಮೇಲೆ ನಾವು ಈ ತರ ರೋಡ್ ಅಲ್ಲಿ ನಡ್ಕೊಂಡ್ ಬಂದ್ವಾ ಅಂತ ಅನ್ಸ್ತು. ಜೊತೆಗೆ ಇಲ್ಲಿ ಮನೆಗಳು ಇದಾವೆ, ಊರು ಇದೆ. ಆ ಮೇನ್ ರೋಡ್ ಇಂದ ಒಳಗಡೆ 1/2 ಕಿಲೋಮೀಟರ್ ಅಲ್ಲಿ, ಅಲ್ಲಿಂದ ಮುಂದೆ ಇನ್ ಸ್ವಲ್ಪ 1 ಕಿಲೋಮೀಟರ್ ಹೋದ್ರೆ ನಮ್ಗೆ ಹೋಮ್ ಸ್ಟೇ ಸಿಗುತ್ತೆ. ಹಂಗಾಗಿ ಈ ತರ ಮನೆಗಳಿದಾವೆ ಅನ್ನೋದು ನಮ್ಗೆ ಗೊತ್ತಿಲ್ಲ, ಯಾಕೆಂದ್ರೆ ಅಲ್ಲಿ ಸ್ಟ್ರೀಟ್ ಲೈಟು ಆಫ್ ಆಗಿದ್ವು. ಹಂಗಾಗಿ ಫುಲ್ ಕತ್ಲೆ ಇತ್ತು, ಏನು ಅದ್ರ ಬಗ್ಗೆ ಐಡಿಯಾನೇ ಇಲ್ದೇನೆ ಆ ರೋಡ್ ಅಲ್ಲಿ ನಾವು ಟಾರ್ಚ್ ಹಾಕೊಂಡು ಎಲ್ರು ನಡ್ಕೊಂಡು ಹೋಗಿದ್ದು ಹೋಮ್ ಸ್ಟೇಗೆ. ಇನ್ನೇನು ನಾವು ನಿಯರೆಸ್ಟ್ ಹೋಮ್ ಸ್ಟೇ ಇಂದ ಈಗ ನಮ್ ಟ್ರೆಕ್ ಪಾಯಿಂಟ್ ಗೆ ಹೋಗ್ತಾ ಇದೀವಿ. ನೆಕ್ಸ್ಟ್ ಲಾಗ್ ಅಲ್ಲಿ ನಾನು ಟ್ರೆಕ್ಕಿಂಗ್ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತೀನಿ. ಆ ಟ್ರೆಕ್ಕಿಗೆ ನಾವು ಯಾವ ರೀತಿ ಎಲ್ಲ ಫಸ್ಟ್ ಪ್ಲಾನ್ ಮಾಡ್ಕೋಬೇಕು, ಸೊ ಅದಕ್ಕೆ ಏನೇನೆಲ್ಲ ಅವಶ್ಯಕತೆ ಇರುವಂತ ಥಿಂಗ್ಸ್ ಎಲ್ಲ ಏನು, ಪ್ರತಿಯೊಂದ್ರ ಬಗ್ಗೆನೂ ನಿಮ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ನನ್ನ ಚಾನಲ್ ನ ನೋಡ್ತಾ ಇರಿ. ನನ್ನ ಚಾನಲ್ಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲೋ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಲಾಗ್ ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.